ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋ ಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟ್ ಮಾಡುವ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಮಾಸ ಭವಿಷ್ಯ. ಪ್ರತಿ ತಿಂಗಳು ನಾವು ಮಾಸ ಭವಿಷ್ಯವನ್ನು ಮಾಡ್ತಾ ಇದ್ದೀವಿ. ಪ್ರೇಕ್ಷಕರು ನಮ್ಮನ್ನು ತುಂಬ ಆದರಿಸ್ತಾ ಇದ್ದೀರಿ. ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕಾರ್ಯಕ್ರಮ ಪ್ರತಿ ತಿಂಗಳು ಪ್ರತಿ ರಾಶಿಯ ಭವಿಷ್ಯವನ್ನು ನಾವು ಹೇಳ್ತಾ ಇದ್ದೇವೆ. ಈಗ ಗ್ರಹಗಳ ಬಗ್ಗೆ, ಆಗಸ್ಟ್ ತಿಂಗಳ ಭವಿಷ್ಯ ಬಗ್ಗೆ ಮಾತಾಡುವಾಗ ಗ್ರಹಗಳ ಚಲನೆ ಎಲ್ಲಿದೆ, ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಎಲ್ಲಿದ್ದೇವೆ ಅಂತ ತಿಳ್ಕೊಂಡಿದ್ರೆ ನಮಗೆ ಪ್ರಿಡಿಕ್ಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮುಖ್ಯವಾಗಿ ಶನಿ ಭಗವಾನರು ಮೀನರಾಶಿಯಲ್ಲಿದ್ದಾರೆ. ಶನಿ ಭಗವಾನರು ಮೀನರಾಶಿಯಲ್ಲಿದ್ದಾರೆ ಅಂದರೆ ಕುಂಭರಾಶಿ, ಮೀನರಾಶಿ ಮತ್ತು ಮೇಷರಾಶಿಗೆ 7.5 ಶನಿ ಕಟ್ಟ ಇರುತ್ತೆ. ಗುರು ಭಗವಾನರು ಮಿಥುನ ರಾಶಿಯಲ್ಲಿದ್ದಾರೆ. ಗುರು ಭಗವಾನರ ಜೊತೆ ಶುಕ್ರ ಭಗವಾನರು ಕೂಡ ಇದ್ದಾರೆ. 2 ಗುರುಗಳು, ಒಬ್ಬ ದೇವತೆಗಳಿಗೆ ಗುರು, ಒಬ್ಬ ರಾಕ್ಷಸರ ಗುರು. ಶುಕ್ರಾಚಾರ್ಯರು ಮತ್ತು ಬೃಹಸ್ಪತಿಗಳು ಒಂದೇ ಮನೆಯಲ್ಲಿದ್ದಾರೆ. ಬುಧ ಕರ್ಕಾಟಕ ರಾಶಿಯಲ್ಲಿ ಸ್ಥಿತರಾಗಿದ್ದರೆ, ಸಿಂಹರಾಶಿಯಲ್ಲಿ ರವಿ ಸ್ವಂತ ಮನೆಯಲ್ಲಿ ಕೇತುವೆ ಒಟ್ಟಿಗೆ ಇದ್ದಾನೆ. ಕೇತು ಗ್ರಹಣಕಾರಕ, ಸೂರ್ಯನೊಟ್ಟಿಗೆ ಇದ್ದಾನೆ. ಕನ್ಯಾ ರಾಶಿಯಲ್ಲಿ ಭೂಮಿಕಾರಕ ಕುಜ, ಧೈರ್ಯಕಾರಕ ಕುಜ ಕನ್ಯಾ ರಾಶಿಯಲ್ಲಿ. ರಾಹು ಭಗವಾನರು ಮಾಯಾಗ್ರಹ, ಟೆಕ್ನಾಲಜಿ ಪ್ಲ್ಯಾನೆಟ್ಟು ಕುಂಭರಾಶಿಯಲ್ಲಿದ್ದರೆ, ಶನಿ ಭಗವಾನರು ಮೀನರಾಶಿಯಲ್ಲಿ ಮೋಕ್ಷ ಸ್ಥಾನದಲ್ಲಿ ಸ್ಥಿತವಾಗಿದ್ದಾರೆ. ಹಾಗಾದರೆ ಪ್ರತಿ ರಾಶಿಗೂ ಯಾವ ಥರ ಈ ಗ್ರಹಗಳ ಪರಿಣಾಮ ಇದೆ ಅಂತಕ್ಕಂಥದ್ದನ್ನು ನಾವು ನೋಡೋಣ ಬನ್ನಿ. ಆಗಸ್ಟಲ್ಲಿ ಕರ್ಕಾಟಕ ರಾಶಿಯವರ ಭವಿಷ್ಯವನ್ನು ನೋಡೋಣ ಬನ್ನಿ. ಪ್ರೇಮ ಸ್ವಭಾವದವ್ರು ನೀವು, ಕುಟುಂಬ ಪ್ರೀತಿ ಜಾಸ್ತಿ, ಸೆನ್ಸಿಟಿವ್, ಮೃದು ಮನಸ್ಸು, ಬೆಣ್ಣೆ ಥರ. ಈ ವಾರದಲ್ಲಿ ನಿಮ್ಮ ರಾಶಿಯಲ್ಲೇ ಬುಧ ಇದ್ದಾನೆ. ಹೊಸ ಐಡಿಯಾಸ್ ಎಲ್ಲ ಬರುತ್ತೆ. ವ್ಯಯಸ್ಥಾನದಲ್ಲಿ ಗುರು ಭಗವಾನರು ಮತ್ತು ಶುಕ್ರ ಇಬ್ಬರು ಎಜುಕೇಷನಲ್ ಪ್ಲ್ಯಾನೆಟ್ಸ್ ಗುರುಗಳಿದ್ದಾರೆ. ಮಕ್ಕಳಿಗಾಗಿ ಸಾಕಷ್ಟು ಫೀಸನ್ನು ಕಟ್ಟಿದಿರಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಾಗಿ ದುಡ್ಡನ್ನು ಸ್ಪೆಂಡ್ ಮಾಡಿದಿರಿ. 2ನೇ ಮನೆಯಲ್ಲಿ ಕೇತು ಮತ್ತು ಸೂರ್ಯ ಒಟ್ಟಿಗೆ ಇರೋದರಿಂದ ಕುಟುಂಬದಲ್ಲಿ ಕೂಡ ಏನಾದರೂ ಸಣ್ಣ ಪುಟ್ಟ ಮಾತು ಬರ್ತಕ್ಕಂಥದ್ದು, ಆರ್ಥಿಕವಾಗಿ ಬರಬೇಕಾಗಿರ್ತಕ್ಕಂಥ ದುಡ್ಡು ಕೊಡಬೇಕಾಗಿರೋರು ನಿಮಗೆ ಡಿಲೇ ಮಾಡ್ತಕ್ಕಂಥದ್ದು. ನೀವು ಬೆಳೆದಂಥ ಬೆಳೆಗೆ, ರೈತ ಬಾಂಧವರಿಗೆ ನೀವು ಬೆಳೆದಂಥ ಬೆಳೆಗೆ ಸರಿಯಾಗಿ ಬೆಲೆ ಸಿಗದೆ ಇರ್ತಕ್ಕಂಥದ್ದು, ಬೆಲೆ ಸಿಕ್ಕಿಲ್ಲ ಅಂತ ನೀವು ಬೆಳೆದಂಥ ಪದಾರ್ಥಗಳನ್ನು ಬಿಸಾಡ್ತಕ್ಕಂಥ ಸಂದರ್ಭ. ಆ ಕಡೆ ವ್ಯಯಸ್ಥಾನದಲ್ಲಿ ನೀವು ಗುರುಗಳಿರೋದರಿಂದ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಕೂಡ ನಿಮ್ಮ ಕೈಗೆ ಸಿಗದೆ ಇರತಕ್ಕಂಥ ಟೈಮ್ ನಡೀತಾ ಇದೆ ನಿಮಗೆ. 3ನೇ ಮನೆಯಲ್ಲಿ ಕುಜ ಭಗವಾನರಿದ್ದಾರೆ, ಆದರೆ ಧೃತಿಯನ್ನು ಕೆಡಬೇಕಾಗಿಲ್ಲ ನೀವು. ಕುಜರು ಭೂಮಿಕಾರಕರು, ಧೈರ್ಯವಾಗಿ 3ನೇ ಮನೆಯಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದಾರೆ, ಭೂಮಿಯನ್ನು ನಂಬ್ಕೊಂಡಿದ್ದಾರೆ, ನಿನಗೆ ಯಾವತ್ತೂ ಅನ್ಯಾಯ ಆಗೋದಿಲ್ಲ. ಭೂಮಿ ವಿಚಾರವಾಗಿ ನೀವು ಮುಂದುವರಿಯಿರಿ. ಭೂಮಿ ವಿಚಾರವಾಗಿ ಪರ್ಚೇಸ್ ಮಾಡ್ತಕ್ಕಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು, ವ್ಯವಸಾಯ ಮಾಡ್ತಕ್ಕಂಥದ್ದು ಡೆಫಿನೆಟ್ಲಿ ಫ್ಯೂಚರಲ್ಲಿ ಒಳ್ಳೆಯದಿದೆ. ಅಷ್ಟಮದಲ್ಲಿ ರಾಹು ಇರೋದರಿಂದ ಅನವಶ್ಯಕ ವಿಚಾರಕ್ಕಾಗಿ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಕುಟುಂಬದ ಜೊತೆ ಟೈಮನ್ನು ಸ್ಪೆಂಡ್ ಮಾಡಿ. 9ನೇ ಮನೆಯಲ್ಲಿ ಶನಿ ಭಗವಾನರಿದ್ದಾರೆ. ಪಿತ್ರಾರ್ಜಿತ ಆಸ್ತಿಗೆ ವಿಚಾರವಾಗಿ ಬಂದಿರತಕ್ಕಂಥ ತಗಾದೆಗಳನ್ನು ನ್ಯಾಯಯುತವಾಗಿ ಪರಿಷ್ಕಾರ ಮಾಡಿಕೊಳ್ಳಿ. ನ್ಯಾಯ ಪಂಚಾಯಿತಿ ಮುಖಾಂತರ ಅದನ್ನು ಪರಿಷ್ಕಾರ ಮಾಡಿಕೊಳ್ಳಿ. ಇಲ್ಲ ಅಂದರೆ ಕೋರ್ಟ್ ಮೆಟ್ಲು ಕೂಡ ಏರೋದಕ್ಕೆ ಅವಕಾಶ ಇದೆ. ಪಿತ್ರಾರ್ಜಿತ ಆಸ್ತಿ 9ನೇ ಮನೆ ಪಿತ್ರಾರ್ಜಿತ ಆಸ್ತಿ ಸ್ಥಾನದಲ್ಲಿ ಶನಿ ಭಗವಾನರು ವಕ್ರವಾಗಿರೋದ್ರಿಂದ, ಶನಿ ಭಗವಾನರು ನ್ಯಾಯಕ್ಕೆ ಸಂಬಂಧಿಸಿರ್ತಕ್ಕಂಥ ಗ್ರಹ ಆಗಿರೋದರಿಂದ ಏನಾದ್ರೂ ಸಣ್ಣ ಪುಟ್ಟ ತಗಾದೆ ಬರೋದಕ್ಕೆ ಚಾನ್ಸ್ ಇದೆ. ಅದ್ರ ಜೊತೆಗೆ ಕೂಡ ಕುಜ ಕೂಡ ನೋಡ್ತಾ ಇರೋದ್ರಿಂದ ಸಣ್ಣ ಪುಟ್ಟ ಜಗಳಕ್ಕೆ ಕೂಡ ಅವಕಾಶ ಇದೆ. ಇದನ್ನು ಶಾಂತಯುತವಾಗಿ ನೀವು ಪರಿಷ್ಕಾರ ಮಾಡಿಕೊಳ್ಳಿ. ಉಳಿದಂಗೆ ಈ ತಿಂಗಳಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಮಾತಿನಲ್ಲಿ
ನಿಗಾ ಇಡಿ. ಅನವಶ್ಯಕ ವಿಚಾರಕ್ಕೆ ಹೋಗೋದು ಬೇಡ. ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿರ್ತಕ್ಕಂಥ ವ್ಯವಹಾರಗಳನ್ನು ಶಾಂತ ರೀತಿಯಲ್ಲಿ ಪರಿಷ್ಕಾರ ಮಾಡಿಕೊಂಡಿದ್ರೆ ಸಂತೋಷವಾಗಿರ್ತೀರಿ. ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ನಾವು ತಿಳ್ಕೊಂಡು ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಖ್ಯವಾಗಿ ಕುಂಭ, ಮೀನ, ಮೇಷರಾಶಿಯವರು ಶನಿಶಾಂತಿಯನ್ನು ಮಾಡಿಕೊಳ್ಳಿ. ಹಾಗೆ ಮಿಥುನ ರಾಶಿಯವರು, ಕನ್ಯಾ ರಾಶಿಯವರು, ಮೀನ, ವೃಶ್ಚಿಕ, ಮಕರ ಇವರು ಗುರುಶಾಂತಿಯನ್ನು ಮಾಡ್ಕೋಬೇಕು. ಈ ತಿಂಗಳ ಒಂದು ಸರಳ ಉಪಾಯ, ನಮಗೆ ಸಾಕಷ್ಟು ಜನ ಫೋನ್ ಮಾಡ್ತಾ ಇರ್ತಾರೆ, ಸ್ವಾಮಿ ನಮಗೆ ತುಂಬ ಸಾಲ ಇದೆ, ಕಷ್ಟ ಇದೆ, ನೋವಿದೆ, ಏನು ಪ್ರಯತ್ನ ಮಾಡಿದ್ರೂ ನಮ್ಮ ಸಾಲ ತೀರ್ತಾ ಇಲ್ಲ. ಈ ತಿಂಗಳಲ್ಲಿ ನಿಮಗೆ ಮುಖ್ಯವಾಗಿ ಸಾಲವನ್ನು ತೀರಿಸೋದಕ್ಕೆ ಉಪಾಯ ಆಗ್ತಕ್ಕಂಥ ಒಂದು ವೈದಿಕ ಕ್ರಮವನ್ನು ನಾನು ಹೇಳ್ತೀನಿ. ನೀವು ಆನೆಸ್ಟಾಗಿ ಪ್ರಯತ್ನ ಮಾಡಿ ರಿಸಲ್ಟನ್ನು ಪಡ್ಕೋಬೇಕಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಏನಂದರೆ, ಯಾರ್ಯಾರು ಸಾಲ ಜಾಸ್ತಿ ಇದೆಯೋ ಅವರು 108 ದಾಸವಾಳದ ಎಲೆಯನ್ನು ತಗೊಳ್ಳಿ. 108 ದಾಸವಾಳದ ಎಲೆಯನ್ನು ತಗೊಂಡು ಅಷ್ಟಗಂಧದಲ್ಲಿ, ಅಷ್ಟಗಂಧ ಅಂದರೆ ನಿಮಗೆ ಪೂಜಾ ಅಂಗಡಿಯಲ್ಲಿ ಸಿಕ್ಕತ್ತೆ, ದಾಳಿಂಬೆ ಕಡ್ಡಿಯಲ್ಲಿ ಓಂ ಅಂತ ಬರೀಬೇಕು. ಅಷ್ಟಗಂಧದಲ್ಲಿ ದಾಳಿಂಬೆ ಕಡ್ಡಿಯನ್ನು ಅದ್ದಿ ಓಂ ಅಂತ ಪ್ರತಿ ಎಲೆಯಲ್ಲಿ ಬರೀಬೇಕು. ಈ 108 ಎಲೆಯಲ್ಲಿ ಬರೆಯುತ್ತಾ ಒಂದು ಗಣಪತಿಯ ವಿಗ್ರಹ ಅಥವಾ ಫೋಟೋ ನಿಮ್ಮ ಮನೆಯಲ್ಲಿ ಅವೈಲೇಬಲ್ ಇರ್ತಕ್ಕಂಥದ್ದನ್ನು ನೀವು ಮುಂದೆ ಇಟ್ಕೊಂಡು ಈ ನೀವು ಓಂ ಅಂತ ಬರೆದಿರ್ತಕ್ಕಂಥ ಈ ದಾಸವಾಳ ಎಲೆಗಳನ್ನು ಶ್ರೀ ಗಣೇಶ ಋಣಂ ಚಿಂದಿ ಚಿಂದಿ ಅಂತ ಹೇಳ್ತಾ ಪ್ರತಿ ಎಲೆಯನ್ನು 108 ಸರ್ತಿ ಮಂತ್ರವನ್ನು ಹೇಳ್ಕೊಂಡು ಗಣೇಶನಿಗೆ ಅರ್ಪಣೆ ಮಾಡಿದರೆ ನಿಮಗೆ ಸಾಲಬಾಧೆ ಕಮ್ಮಿ ಆಗತ್ತೆ. ಹಾಗೆ ಮತ್ತೊಂದು ಉಪಾಯ ಏನಂದರೆ, ಕೆಂಪು ದಾಸವಾಳ ಅಥವಾ ಯಾವುದೇ ಕೆಂಪು ಹೂವು ಶಿವಲಿಂಗಕ್ಕೆ ಅರ್ಪಣೆ ಮಾಡ್ತಾ ಒಂದೊಂದು ಹೂಗೂ ಒಂದೊಂದು ಸರ್ತಿ ಓಂ ಶ್ರೀ ಋಣಮುಕ್ತೇಶ್ವರಾಯ ನಮಃ, ಓಂ ಶ್ರೀ ಋಣಮುಕ್ತೇಶ್ವರಾಯ ನಮಃ ಅಂತ ಈ ಮಂತ್ರವನ್ನು ಹೇಳ್ಕೊಂಡು ಶಿವಲಿಂಗಕ್ಕೆ ಈ ಕೆಂಪು ಹೂಗಳನ್ನು ನೀವು ಅರ್ಪಣೆ ಮಾಡೋದರಿಂದ ಕೂಡ ನಿಮಗೆ ಸಾಲಬಾಧೆ ಕಮ್ಮಿ ಆಗುತ್ತೆ. ಹೆಚ್ಚಿನ ಸಕ್ಸಸ್ಸನ್ನು ಪಡ್ಕೊಳ್ಳು. ನೀವು ನಿಮ್ಮ ಹೆಸರು ಸಂಖ್ಯಾಶಾಸ್ತ್ರದ ಪ್ರಕಾರ ಇದೆಯೇ ಇಲ್ಲವೇ, ನಿಮ್ಮ ಲಕ್ಕಿ ನಂಬರ್ಸಲ್ಲಿ ಇದೆಯೇ ಇಲ್ಲವೇ ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ ನಿರ್ದಿಷ್ಟ ರೀತಿಯಲ್ಲಿದೆಯಾ, ನಿಮ್ಮ ಲಕ್ಕಿ ನಂಬರಲ್ಲಿ ಇದೆಯಾ ಇಲ್ವಾ, ಅಥವಾ ರೈಸಿಂಗ್ ಆರ್ಡ್ರಲ್ಲಿ ಇದೆಯಾ ಇಲ್ವ ಅನ್ನೋದನ್ನು ತಿಳ್ಕೊಳ್ಳಿ. ನಿಮ್ಮ ವೆಹಿಕಲ್ ನಂಬರ್, ನಿಮ್ಮ ಮನೆ ನಂಬರ್, ನಿಮ್ಮ ಫ್ಲ್ಯಾಟ್ ನಂಬರ್ ಎಲ್ಲವನ್ನು ಕೂಡ ನೀವು ಪರ್ಚೇಸ್ ಮಾಡುವಾಗ, ಮಕ್ಕಳಿಗೆ ಹೆಸರಿಡುವಾಗ ಎಲ್ಲವೂ ಕೂಡ ಲಕ್ಕಿ ನಂಬರಲ್ಲಿರೋ ಥರ ನೀವು ಇಟ್ಕೊಂಡಿದರೆ, ಗೋಚಾರದಲ್ಲಿ ಗ್ರಹಗಳು ಸರಿಯಾಗಿ ಸಪೋರ್ಟ್ ಮಾಡಿಲ್ಲ ಅಂದರೂ ಕೂಡ ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಹೌಸ್ ನಂಬರ್, ನಿಮ್ಮ ವೆಹಿಕಲ್ ನಂಬರ್ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕಾರ್ಯಕ್ರಮವನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾಯಿದ್ದೀರಿ, ನಮ್ಮ ಬಗ್ಗೆ ಅಭಿಮಾನದ ಮಾತುಗಳನ್ನು ಹೇಳ್ತಾ ಇದ್ದೀರಿ. ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈ ತತ್ವಮಸಿ ಚಾನಲ್ ಈ ಕಾರ್ಯಕ್ರಮವನ್ನು, ನಿಮ್ಮ ರಾಶಿ ಭವಿಷ್ಯವನ್ನು ಇವತ್ತಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಬರೋ ತಿಂಗಳು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.